ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂತಂದರೆ ಒಂಥರ ದೈವಿ ಸಂದೇಶ ಅಂತ ಅಂದ್ಕೊಡ್ರಿ. ಅಂದರೆ ಈಗ ಸದ್ಯದ ಮಟ್ಟಿಗೆ ಅಥವಾ ಈ ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಏನಾದರೂ ಅಡ್ವೈಸ್ ಬೇಕಾಗಿದ್ದರೆ ಅದು ಯೂನಿವರ್ಸ್ ಥ್ರೂ ಅಂದ್ಕೊಡ್ರಿ. ನೀವು ಇಷ್ಟಪಡುವಂಥ ದೇವ್ರು ಅಂತ ಅನ್ಕೋರಿ, ನಿಮ್ಮ ಆ್ಯನ್ಸಿಸ್ಟರ್ಸ್ ಅನ್ಕೋರಿ, ಯಾರೇ ಅಂತಂತ ಅನ್ಕೊಡ್ರಿ. ಅವರಿಂದ ನಿಮಗೆ ಏನು ಬರಾಕತ್ತೈತಿ, ಮೆಸೇಜ್ ಏನು ಬರಾಕತ್ತೈತಿ ಅಂತಂದು ಹೇಳಿ ನೋಡೋಣ. ಓಕೆ, ಅದ್ರ ಜೊತೆಗೆ ಯಾವ ವಿಷಯನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಈ ಡೆಕ್ನಿಂದ ನೋಡೋಣ. ಓಕೆ, ಆಮೇಲೆ ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ, ನಾನು ಜಾತಕ ನೋಡ್ತೀನಿ. ಸ್ಕ್ರೀನ್ ಮೇಲೆ ಈಗ ಬರ್ತಾ ಇರೋ ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ದಯಮಾಡಿ 12ರಿಂದ 6 ಗಂಟೆ ಇನ್ ಬಿಟ್ವೀನ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ಸರಿನಾ? ಈಗ ಸದ್ಯದ ಮಟ್ಟಿಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಗೊಂದಲ ಇರಬಹುದು, ಅಥವಾ ಏನಾದರೂ ನಿಮಗೊಂದು ಅಡ್ವೈಸ್ ಬೇಕು ಅಂತ ಅನ್ನಿಸ್ತಾ ಇರಬಹುದು. ಅದು ಯೂನಿವರ್ಸ್ ಕಡೆಯಿಂದ ಏನು ಬರ್ತಾ ಇದೆ ಅಂತ ಅನ್ನೋದನ್ನು ನೋಡೋಣ, ಸರಿನಾ? ನೋಡಿ, ಬಾಟಮ್ದಲ್ಲಿ ಏನಿದೆ, ಪೇಜ್ ಆಫ್ ವಾಂಡ್ಸ್ ಇದೆ, 3 ಆಫ್ ಸೋರ್ಡ್ಸ್. ಓಕೆ, ಸೊ ಗೈಡೆನ್ಸ್, ಸೊ ರೀಡಿಂಗ್ ಏನಿದೆ ಅಂತ ನೋಡೋಣ. ಸೊ ಈ ರೀಡಿಂಗ್ ನಿಮಗೆ ಏನು ಹೇಳಾಕತ್ತೈತಿ ಅಂತಂದು ಹೇಳಿ ನೋಡೋಣ. ಇಲ್ಲಿ ನೋಡ್ರಿ, ಬಾಟಮ್ದೊಳಗೆ ಏನೈತಿ ಅಂತಂದ್ರೆ, ಬಾಟಮ್ದೊಳಗೆ ಏನೈತಿ ಅಂದ್ರೆ ಹಾರ್ಟ್ ಬ್ರೇಕ್ ಐತಿ. ಇಲ್ಲೇನೈತಿ ಅಂದ್ರೆ ದಿಸ್ ಶೋಸ್ ಇಮ್ಯಾಚುರಿಟಿ. ಬಟ್ ಇದೇನು ತೋರಿಸ್ತತಿ ಅಂದ್ರೆ ಒಂದು ಹೊಸ ಬಿಗಿನಿಂಗ್ ತೋರಿಸ್ತತಿ. ಹೊಸ ಬಿಗಿನಿಂಗ್ ಆಗಬಹುದು, ಅಥವಾ ನೀವೇ ಯಾವುದಾದ್ರೂ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬಹುದು, ಆ ಥರದ ವಿಷಯಗಳು. ನೋಡಿ, ಇಲ್ಲೇ ಏನು ತೋರಿಸ್ತತಿ, ಜೀವನ ಏನು ತೋರಿಸ್ತತಿ, ಅಥವಾ ಈ ಕಾರ್ಡ್ಸ್ ನಿಮಗೆ ಏನು ಹೇಳಾಕತ್ತವ, ಅಥವಾ ಸದ್ಯದ ಪರಿಸ್ಥಿತಿಗಾಗಿ ಪರಮಾತ್ಮನಿಂದ ಅನ್ರಿ, ಯೂನಿವರ್ಸ್ನಿಂದ ಅನ್ರಿ, ಏಂಜಲ್ಸಿಂದ ಅನ್ರಿ, ಯಾರಿಂದಲೇ ಅನ್ರಿ, ಒಂದು ಅಡ್ವೈಸ್ ನಿಮಗೆ ಏನು ಬಡಾಕತ್ತತಿ ಅಂತಂತಂದ್ರೆ, ಒಂಥರ ಇಮೋಷ್ನಲ್ ಟರ್ಮಾಯ್ಲ್ ಏನೈತಿ, ಇಮೋಷ್ನಲಿ ನೀವು ಎಲ್ಲಿಗೆ ಸದ್ಯ ಪ್ರಾಬ್ಲಮ್ದೊಳಗದಿರಿ, ಅಲ್ಲಿಂದ ಏನಂತಾರೆ ಅಂತಂದ್ರೆ ಒಂದು ಟ್ರಾನ್ಸಿಷನ್ ಪೀರಿಯಡ್, ಅಲ್ಲಿಂದ ಮೂಮೆಂಟ್ ಆಗ್ಬೇಕು ನಿಮ್ಮದು ಅಂತಂದು ಹೇಳಿ. ಇಲ್ಲೇನೈತಿ ಅಂತಂದ್ರೆ ಪರಿಸ್ಥಿತಿ ಹೆಂಗೈತೆ ನೋಡ್ರಿ, ಒಂಥರ ಪರಿಸ್ಥಿತಿ ಗೋಜಲು ಗೊತ್ತಾಗಂಗಿಲ್ಲ ಏನು ಮಾಡಬೇಕು ಅಂತಂದು ಹೇಳಿ. ತಲೆಯೊಳಗೆ ಇಷ್ಟೆಲ್ಲ ವಿಚಾರ ಅದಾವಲ್ಲ, ಬರೀ ವಿಚಾರ ಅಷ್ಟು ಅದಾವೆ, ದಾರಿ ಮಾತ್ರ ಇಲ್ಲ, ದಾರಿ ಕಾಣಕ್ಕೂ ಹತ್ತಿಲ್ಲ. ನಾವು ಎಷ್ಟೋ ಸರ್ತಿ ಅನ್ಕೋತೀವಿ, ಏನಪ್ಪ ಮಾಡಲಿ, ಯಾರಿಗಾರ ಕೇಳಲೇನೋ, ಯಾರು ನನಗೇನಾರು ಹೆಲ್ಪ್ ಮಾಡ್ತಾರೇನೋ. ಯಾಕಂದ್ರೆ ಸ್ವಂತಕ್ಕೆ ನಾವು ಇಷ್ಟು ಕನ್ಫ್ಯೂಸ್ಡ್ ಇರ್ತೇವಲ್ಲ. ನಿನ್ನೆ ಅಥವಾ ಇವತ್ತು ಬೆಳಿಗ್ಗೆ ನಾ ಒಂದು ಶಾರ್ಟ್ ಏನೋ ಅಪ್ಲೋಡ್ ಮಾಡೀನಿ, ಅದ್ರೊಳಗೆ ನಾ ಏನೋ ಹೇಳಾಕತ್ತಿದ್ನಿ, ನಮ್ಮ ಇಮೋಷನ್ಸನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಟೈಮ್ದೊಳಗೆ ನಾವು ಅಂದ್ರೆ ಅಷ್ಟು ಕನ್ಫ್ಯೂಸ್ಡ್ ಇರ್ತೇವೆ. ಅಂದರೆ ಮೊದಲು ಇದನ್ನು ಹೇಳೋ ಅಂತ ಅಂದ್ರೆ ಅದ್ರೊಳಗೆ ಸಹಿತ ಒಂಥರ ಗೋಜಲು ಪರಿಸ್ಥಿತಿ. ಅಂದ್ರೆ ಒಂಥರ ಇಮೋಷ್ನಲ್ ಟರ್ಮಾಯ್ಲ್ ಐತಂತ. ಈಗ ಅದಕ್ಕೆ ಇದನ್ನೇನು ಹೇಳ್ತೈತಿ ಅಂತಂದ್ರೆ, ಈ ಇಮೋಷ್ನಲ್ ಟರ್ಮಾಯ್ಲಿಂದ ಒಂದು ಮೆಂಟಲ್ ಕ್ಲಾರಿಟಿ ಕಡೆ ಹೋಗ್ರಿ. ಇವತ್ತು ಬೆಳಿಗ್ಗೆ ಅದು ಹೇಳಾಕತ್ತೈತಿ, ಯಾವ ವಿಷಯ ನಿಮಗೆ ಮುಂದೆ ಆಯುಷ್ಯದೊಳಗೆ ಸರ್ವಿಸ್ ಕೊಡಂಗಿಲ್ಲೋ ಅದನ್ನು ಬಿಟ್ಟು ಹೋಗೋದು ಭಾಳ ಚಲೋ. ಸೇಮ್ ಕಾರ್ಡ್ಸನ್ನ ಬಂದಾವೆ ಇವತ್ತೇನು ನಾ ಶಾರ್ಟ್ ಹಾಕಿದ್ನಲ್ಲ, ಸೇಮ್ ಕಾರ್ಡ್ ಬಂದಾವೆ. ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂದ್ರೆ, ನಮಗೆ ಯಾವಾಗ ಪರಿಸ್ಥಿತಿ ಇಷ್ಟು ಒಂಥರ ಜಟಿಲ್ ಅಂತ ಅನಿಸ್ತತಿ, ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತತಿ, ಏನು ಮಾಡೋಕ್ಕೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಒಂದೇ ವಿಷಯದ ಮೇಲೆ ನಾವು ಕಂಟಿನ್ಯೂಸ್ ಹಂಗೆ ವಿಚಾರ ಮಾಡಿ ಬ್ರೈನದ ಸಿಸ್ಟಮ್ ಟಪ್ ಆಗಿಬಿಟ್ಟಿರ್ತದೆ ಪೂರ್ತಿ. ಅದಕ್ಕೆ ಒಟ್ಟಾಗಿ ಗೊತ್ತಾಗಂಗಿಲ್ಲ, ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಅದಕ್ಕೆ ಆ ಟೈಮ್ದಾಗ ಏನು ಮಾಡ್ಬೇಕು ಅಂದ್ರೆ, ಬೆಸ್ಟ್ ಅಂದ್ರೆ ಸರೆಂಡರ್ ಮಾಡ್ಬೇಕು. ಏನಾಗ್ತದೋ ಆಗ್ತೈತಿ, ಶಾಂತಿ ಇರಾಕೆ ನೋಡ್ರಿ, ಸುಮ್ಮನೆ ಇರಾಕೆ ನೋಡ್ರಿ. ಅದು ಶಾಂತಿ ಏನ್ರಿ, ಅಥವಾ ನಾವು ಸುಮ್ಮನೆ ಇರಾಕೆ ಏನು ನಾವು ನೋಡಿರ್ತೇವಲ್ಲ, ಆ ಟೈಮ್ ಪೀರಿಯಡ್ ನಿಮಗೆ ನಿಮ್ಮ ಜಗತ್ತನ್ನು ನೋಡುವಂಥದ್ದು ಒಂದು ದೃಷ್ಟಿಕೋನ ಬದಲು ಮಾಡುವಂಥದ್ದು ಒಂದು ಟೈಮ್ ತೊಗೊಂಬರ್ತದೆ. ಅದು ಆದರೆ ಹೆಂಗಂತಂತಂದ್ರೆ, ಯು ನೀಡ್ ಪೇಷನ್ಸ್ ಫಾರ್ ದಟ್. ಈಗ ಅವಾಗ ಗೊತ್ತಿರೋಂಗಿಲ್ಲ ಡೈರೆಕ್ಷನ್ ಏನು ಅಂತಂದೇಳಿ ಗೊತ್ತಾಗಿಲ್ಲ, ವಿಚಾರಗಳು ಭಾಳ ಅದಾವ, ಥಾಟ್ ಪ್ರೊಸೆಸ್ ಮೇಲೆ ಕಂಟ್ರೋಲ್ ಇರೋಂಗಿಲ್ಲ ಆ ಟೈಮ್ದೊಳಗೆ.
ಥಾಟ್ಸನ್ನು ಹಿಂಗಿರ್ತಾವಲ್ಲ ಎಲ್ಲ ಓವರ್ಲ್ಯಾಪ್ ಆಗ್ತಿರ್ತಾವೆ, ಏನು ಮಾಡ್ಬೇಕಂತಂದು ಹೇಳಿ ಏನೂ ಗೊತ್ತಾಗತ್ತಿಲ್ಲ ಈ ಸದ್ಯ. ಸೊ ಇಮೋಷ್ನಲಿ ಅಂದ್ರೆ ಇಮೋಷ್ನಲ್ ಟರ್ಮಾಯಿಲ್ ಬೆಸ್ಟ್ ಅಂತಂತಂದ್ರೆ ಇದನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗೋದಂತಂದ್ರೆ ಬರೀ ನೀವು ಫಿಸಿಕಲಿ ದೂರ ಹೋದ್ರೂ ಕೆಲಸ ನಡೆಯೋಂಗಿಲ್ಲ. ಯಾಕಂದ್ರೆ ನೀವು ಮೆಂಟಲಿ ಮತ್ತು ಹಿಂದೆ ಇರ್ತೀರಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಕಾನ್ಷಿಯಸ್ಲಿ ಡಿಸಿಷನ್ ತೊಗೋಬೇಕು. ಅಂದರೆ ಎಚ್ಚರಿಕೆಯಿಂದ ಡಿಸಿಷನ್ ತೊಗೋಬೇಕು. ಡಿಸಿಷನ್ ತೊಗೋದ್ನಾಗ ಅಲರ್ಟ್ ಇರ್ಬೇಕು. ಅದ್ರ ಮೇಲೆ ಕೆಲಸ ಮಾಡ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ಇರ್ಬೇಕು. ಅಲ್ಲಿಂದ ನೀವು ಮೂವ್ ಮಾಡಿದ್ರಿ ಅಂತಂತಂದ್ರೆ ನಿಮ್ದು ಇಮೋಷ್ನಲ್ ಬ್ಯಾಗೇಜ್ ಯಾವ್ದು ನಿಮಗೆ ಮುಂದೆ ಸರ್ವಿಸ್ ಕೊಡೋಂಗಿಲ್ಲ, ಆ ಬ್ಯಾಗೇಜ್ ಹಿಂದೆ ಉಳಿತೈತಿ. ದಟ್ ಈಸ್ ಬೆಸ್ಟ್. ಯಾಕಂದ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಹೊಸ ಜೀವನ ಹುಡ್ಕೊಂಡು ಹೋಗ್ತೇವೆ ಅಲ್ಲಿಂದ. ಇದು ನೋಡಾಕ ಅಥವಾ ಇದು ಕೇಳಾಕ ನಿಮಗೆ ರಿಪೀಟೆಡ್ಲಿ ಇರ್ತಾವ ಅಂತಂದ್ರೆ ಜಿಂದಗಿ ಕುಚ್ ಭಿ ನೀ ಜಿಂದಗಿ ರಿಪಿಟೇಷನ್ ಹೇ. ಜೀವನದೊಳಗೆ ಎಲ್ಲ ವಿಷಯನೂ ಇರ್ತಾವೆ. ಜೀವನ ಎಲ್ಲಿ ಸ್ಟೇಬಲ್ ಆಗ್ತೈತಿ, ನೀವು ಎಲ್ಲಿ ಗ್ರೌಂಡೆಡ್ ಇರೋಕ್ಕೆ ಸಾಧ್ಯ, ನೀವು ಅಲ್ಲಿ ಹೋಗ್ಬೇಕು. ಎಲ್ಲಿ ನೀವು ನಿಮ್ಮನ್ನು ಶಾಂತ ಇಟ್ಕೋಬೋದು, ಎಲ್ಲಿ ನೀವು ಸರಿಯಂಗೆ ಜನರ ಜೊತೆ ಬೆರಿಬಹುದು, ಎಲ್ಲಿ ನೀವು ಹಿಂದಿಂದೆಲ್ಲ ಮರಿಬಹುದು ಅಂಥ ಜಾಗಕ್ಕೆ ಹೋಗ್ರಿ ಅಂತ ಹೇಳಾಕತ್ತೈತಿ. ಆದ್ರೆ ಹೆಂಗೆ ಅಂತಂತಂದ್ರೆ ಕಂಡೀಷನ್ ಏನಪ್ಪ ಅಂತಂದ್ರೆ ಒಂದು ಪಾಸ್ ತೊಗೋಬೇಕು. ಇಲ್ಲೇನು ಹೇಳತ್ತಾರ ಅಂತಂದ್ರೆ ರಿಲೀಸ್ ಯುವರ್ ಬ್ಯಾಗೇಜ್. ಅದ್ರ ಸಲುವಾಗಿ ಇಲ್ಲಿ ಏನು ಹೇಳಾಕತ್ತಾರ ಅಂದ್ರೆ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಟ್ ಏನು ಮಾಡ್ತೈತಿ ಅಂತಂತಂದ್ರೆ ಸ್ವಲ್ಪ ಬೇರೆ ಥರದ ವಿಚಾರಗಳನ್ನು ತೊಗೋತೈತಿ. ಬೇರೆ ಥರದ ವಿಚಾರಗಳನ್ನು ಮಾಡೋಕೆ ಶುರು ಮಾಡ್ತೈತಿ. ನಿಮ್ಮ ತಲೆದ ವಿಚಾರಗಳ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಆಕಾವ ನೋಡಿರಿ. ಬರೀ ರೆಸ್ಟ್ ತೊಗೊಳ್ದು ಅಂತಂತಂದ್ರೆ ನೀವು ಹಿಂಗೂ ಮಾಡ್ಬೋದು. ನಿಮ್ಮ ರೂಮ್ ಸ್ವಚ್ಛ ಮಾಡಿಕೊಡ್ರಿ. ನಿಮಗೆ ಹೆಂಗೆ ಬೇಕು ಹಂಗೆ ರೂಮ್ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಕೊಡ್ರಿ. ನಿಮ್ಮ ಮನಸ್ಸಿಗೆ ಯಾವ ವಿಷಯ ಪ್ರೀತಿ ತರ್ತಾವ ಅಥವಾ ಪ್ರೀತಿ ಕೊಡ್ತಾವ ಅಂಥ ವಿಷಯಗಳನ್ನು ಅಂಥ ವಸ್ತುಗಳಿಂದ ನಿಮ್ಮ ಬೆಡ್ರೂಮ್ ಡೆಕೋರೇಟ್ ಮಾಡೋಕೆ ನೋಡಿರಿ. ಸ್ವಲ್ಪ ದಿನ ನಿಮಗೆ ಮೇಲೆ ಅನಿಸಿರ್ಬೇಕು, ನಾ ಮೇಲೆ ಬೆಡ್ರೂಮ್ದಾಗ ಹೋಗಿ ನಾ ಮಲ್ಕೊಂಡಿರ್ಬೇಕು, ಅಲ್ಲಿ ಮಲ್ಕೊಂಡು ನಾ ಆರಾಮಂತ ಅನ್ನಿಸ್ತದೆ ನನಗೆ ಅನ್ನುವಂಥದ್ದು ಒಂಥರ ಅಟ್ಮಾಸ್ಫಿಯರೇ ಅಲ್ಲಿ ಕ್ರಿಯೇಟ್ ಮಾಡಿಕೊಡ್ರಿ ನೀವು. ಯಾಕಂದ್ರೆ ಹೊಸ ವಿಚಾರಗಳನ್ನು ತೊಗೊಂಡು ಬರೋಕೆ, ಹೊಸ ವಿಚಾರಗಳನ್ನು ತೊಗೊಂಡು ಬಂದ ಮೇಲೆ ಅದ್ರ ಮೇಲೆ ಏನಾದರೂ ಉತ್ಸಾಹದಿಂದ ಕೆಲಸ ಮಾಡಬೇಕು ಅನ್ನಿಸ್ಬೇಕು ಅಂತಂತಂದ್ರೆ ರೆಸ್ಟ್ ತೊಗೊಳ್ಳೇಬೇಕು. ಮೆಂಟಲ್ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇನು ಹೇಳ್ತದೆ ನೋಡಿರಿ, ಮೆಂಟಲ್ ರೆಸ್ಟ್ ಸಿಕ್ತು ಅಂತಂತಂದ್ರೆ ನೀವು ಮತ್ತೊಬ್ಬರ ಜೊತೆ ಬೆರೀಲಿಕ್ಕೆ ರೆಡಿ ಇದೀರಿ, ನೀವು ಮತ್ತೊಬ್ಬರ ಜೊತೆ ಕೋಆಪ್ರೇಟ್ ಮಾಡೋಕೆ ರೆಡಿ ಇದೀರಿ, ನೀವು ಮತ್ತೊಬ್ಬರನ್ನ ಕೇಳಕ್ಕೆ ರೆಡಿ ಇದೀರಿ, ಅವ್ರು ಏನು ಹೇಳ್ತಾರಲ್ಲ ಅದನ್ನು ಕೇಳಿದ ಮೇಲೆ ಅದನ್ನು ತಿಳ್ಕೊಳಕ್ಕೆ ರೆಡಿ ಇದೀರಿ ಅಂತ ಅನ್ನೋ ಸಲುವಾಗಿ ಈ ಕೆಲಸ ಮಾಡಿರಿ ಅಂತ ಹೇಳ್ತೈತಿ. ಎದ್ರ ಸಲುವಾಗಿ ಅಂತಂದ್ರೆ ಅದು ಏನೂ ಆಗಿರ್ಬೋದು, ಕೆಲಸನೋ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಹೊಸದು ಸ್ಟಾರ್ಟ್ ಮಾಡುವಂಥದ್ದು. ಈ ಎನರ್ಜಿ ಹೊಸದೇನು ಸ್ಟಾರ್ಟ್ ಮಾಡೋಕ್ಕಿದ್ದನ್ನು ಹೇಳ್ತತ್ತಲ್ಲ ಈ ಎನರ್ಜಿ, ಅದಕ್ಕಾಗಿ ನೀವು ಇದನ್ನು 4 ಆಫ್ ಸೋರ್ಟ್ಸ್ ಮಾಡಬೇಕು. ಇಲ್ಲಿ ಹಿಂಗೂ ಇರ್ಬೋದು, ಏನಾದರೂ ಒಂದು ಹೊಸದು ಕಲಿಬೇಕು ಅಂತ ಅನ್ನಿಸ್ಬೇಕು, ಏನಾದರೂ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕಂತ ಅನ್ನಿಸ್ಬಹುದು. ಇದು ಏನು ಹೇಳ್ತೈತಿ, ಇದು ಒಟ್ಟಾರೆ ಕಾರ್ಡ್ಗಳು ನಿಮಗೆ ಏನು ತಿಳಿಸ್ತೈತಿ ಅಂದರೆ ವರ್ಕ್ ಮಾಡಿರಿ, ರಿಕವರಿ ಮಾಡಿಕೊಡ್ರಿ ನಿಮ್ಮನ್ನು ನೀವು. ಕಂಟಿನ್ಯೂಸ್ ಹಂಗೆ ಲರ್ನಿಂಗ್ ಮಾಡೋದು ಏನು, ಅದರ ವ್ಯಾಲ್ಯೂ ಏನು ಅಂತಂದು ಹೇಳಿ ತಿಳ್ಕೊಳ್ಳೋದು, ನಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು. ನೋಡಿರಿ, ಮನುಷ್ಯ ಜೀವಿ ಅಂತಂದ್ರೆ ಏನು, ಮನುಷ್ಯ ಸಮಾಜದೊಳಗೆ ಇರಲೇಬೇಕು. ಯಾವುದೇ ಕಾರಣಕ್ಕೂ ಸಮಾಜದೊಳಗೆ ಇರಲೇಬೇಕು. ಸಮಾಜದಿಂದ ಕಟ್ ಆಫ್ ಅಂತೂ ಆಗಕ್ಕೆ ಬರೋಂಗಿಲ್ಲ. ನಾವು ಸಂಘ ಜೀವಿಗಳು, ಸಮಾಜ ಜೀವಿಗಳು. ಸೊ ಇದು ಹೆಂಗೆ ತೋರಿಸ್ತತಿ ಅಂತಂತಂದ್ರೆ ಒಂಟಿತನದಿಂದ ಬೇರೆಯವರ ಜೊತೆಗೆ ಬೆರೆತು ಜೀವನನ ಒಂದು ಹೊಸ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವಂಥದ್ದನ್ನು ಈ ಕಾರ್ಡ್ಸ್ ನಿಮಗೆ ಹೇಳ್ತಾವೆ. ನಾ ಇದನ್ನು ಹೇಳಾಕತ್ತಿದ್ದ ಇದೇನೋ ಭಾಳ ಟಾಪಿಕ್ ಸಣ್ಣದಂತಿರ್ಬೋದು ಕೇಳೋರಿಗೆ, ಆದರೆ ಹೆಂಗೆ ಗೊತ್ತಾ, ನನ್ನ ಹತ್ರ ಬಂದಿರ್ತಾರಲ್ಲ ಜನ, ಅವ್ರ ಪಾಪ ಅವ್ರ ಪರಿಸ್ಥಿತಿ ಏನಂತಂದು ಹೇಳಿ ನನಗೆ ಗೊತ್ತೈತದ. ಅವ್ರಿಗೆ ಅನ್ನಿಸಿರ್ತೈತೆ 24 hours ನನ್ನ ಜೋಡಿ ಮಾತಾಡಬೇಕು ಅಂತಂದೇಳಿ. ಆದರೆ ಹೆಂಗಿರ್ತೈತಿ ಅಂತಂದರೆ 24 ತಾಸು ಯಾವುದೇ ವಿಷಯಗಳ ಬದಲಾಗಿ ಚರ್ಚೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ವಿಷಯದ ಮೇಲೆ ಸೊಲ್ಯೂಷನ್ ಹುಡುಕ್ಯಾಡೋದು ಭಾಳ ಇಂಪಾರ್ಟೆಂಟ್. 24 hours ನೀವು ಅದರ ಬದಲಾಗಿ ಚರ್ಚೆ ಮಾಡಿದ್ರಿ ಅಂದ್ರೆ ಅದೆಂದೂ ಮುಗಿಲಾರದಂಥ ವಿಷಯ. ಮತ್ತು ಅದರಿಂದ ನಿಮಗೆ ಇನ್ನೂ ಪ್ರಾಬ್ಲಮ್ಮೇ ಹೊರತಾಗಿ ಸಮಸ್ಯೆನೇ ಜಾಸ್ತಿ ಆಗ್ತಾವೆ ಹೊರತಾಗಿ ಅದರಿಂದ ನಿಮಗೆ ಸೊಲ್ಯೂಷನ್ ಅಂತೂ ಸಿಗೋಂಗಿಲ್ಲ. ಅದಕ್ಕೆ ಇವತ್ತಿಲ್ಲ ನಾಳೆ ಅಥವಾ ಈಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೀವು ನಿಮ್ಮ ವಿಚಾರದ ಪ್ಯಾಟರ್ನ್ಗಳನ್ನ ಬದಲಿ ಮಾಡಲೇಬೇಕಾಗತ್ತೆ. ಸೊ ಅದನ್ನು ಭಾಳ ತ್ರಾಸು ತೊಗೊಂಡು ಮಾಡ್ಕೊಳ್ಳೋಕ್ಕಿಂತಲೂ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ಈಗ ಸೊಲ್ಯೂಷನ್ ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡಬೇಕು.
ನನ್ನ ಹತ್ರ ಒಂದು ಇದನ್ನು ಬಂದಿತ್ತು, ನಿನ್ನೆಲ್ಲಿ ಮೊನ್ನೆ ಬಂದಿತ್ತು. ಅವ್ರಿಗೆ ಒಂದು 2 ದಿನ ಆತು ನನ್ನ ಜೋಡಿ ಕಾಂಟ್ಯಾಕ್ಟ್ನಾಗಿದ್ದು. ಆ್ಯಕ್ಚುಲಿ ಅವ್ರಿಗೇನು ಬೇಕು ಅದೇ ಐತಿ ಇದ್ರೊಳಗೆ. ನಾ ಇವತ್ತು ಮುಂಜಾನೆಯಿಂದ ಅವ್ರ ವಿಷಯನ ನನ್ನ ತಲೆಯಾಗ ಕೊರೆಯಾಕತ್ತಿತ್ತು ಒಂದು ಸವನ. ನಾನು ಅನ್ಕೊಳಕತ್ತಿದ್ದೆ ನನಗೇನು ಅದು ಇದ್ರ ಮೇಲೆ ಮಾಡಬೇಕು ಅಂತ ಏನಿದ್ದಿರಲಿಲ್ಲ. ಆದ್ರೆ ಹೆಂಗೈತೆ ನೋಡ್ರಿ, ವಿಚಾರ ನನ್ನ ತಲೆಯೊಳಗಿತ್ತು, ಅದು ಕೊರೆಯಾಕತ್ತಿತ್ತು. ಈ ಕಾರ್ಡ್ಸ್ ಎಲ್ಲ ನನ್ನ ಎನರ್ಜಿನ ಪಿಕ್ ಮಾಡಿದ್ದು. ಇದು ಸಂದೇಶ ಎಕ್ಸಾಕ್ಟ್ಲಿ ಅವ್ರಿಗೆ ನಾ ಏನು ಹೇಳಬೇಕು ಅಂತಂತ ಅನ್ನಕತ್ತಿದ್ದೆ, ಅದು ಕಾರ್ಡ್ಸ್ ಅದನ್ನು ಹೇಳಾಕತ್ತಾವ ನೋಡಿರಿ. ಅತಿ ಹೆಚ್ಚಂತಂದ್ರೆ ಏನು, ನಾವು ಭಾಳ ಆದ್ರೆ ಸಿಚುವೇಶನ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬಹುದು ಅಥವಾ ಏನು ಆಗಬಹುದು ಅಂತಂತಷ್ಟೇ ನಾನು ಹೇಳಬಲ್ಲೆ. ಆದರೆ ನಿಮ್ಮ ಮೇಲೆ ಕೆಲಸ ಯಾರು ಮಾಡಬೇಕು, ನಿಮ್ಮ ಮೇಲೆ ಕೆಲಸ ನೀವೇ ಮಾಡಬೇಕು. ಸೊ ಈಗ ನೋಡಿರಿ, ಈ ಕಾರ್ಡ್ಸಿಂದ ನಾವು ನೋಡೋಣ ನಮಗೆ ಏನು ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗ್ತದೆ. ನೋಡಿರಿ, ಕಾರ್ಡ್ ಏನು ಹೇಳ್ತತಿ, ಡಿಸೈರ್ಸ್ ಐ ಆಫರ್ ಆಲ್ ಲಾಂಗಿಂಗ್ಸ್ ಟು ಯು. ನನ್ನ ಮನಸ್ಸು ಯಾವೆಲ್ಲ ಇಚ್ಛೆಗಳಿಗಾಗಿ ಹಾತೊರಿತಾ ಇದನೋ ನಾನು ಅದನ್ನೆಲ್ಲ ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ. ನಾ ಆಗ ಏನು ಹೇಳಿದ್ನಿ, ಕಾರ್ಡ್ ನೋಡಿ, ಸರೆಂಡರ್ ಮಾಡಿರಿ. ತಿಳಿಯಾಕತ್ತಿಲ್ಲಲ್ಲ, ಸರೆಂಡರ್ ಟು ಗಾಡ್. ಅವಾಗ ನಿಮ್ಮನ್ನು ಕಂಡ್ರೆ ಖರೇನ ಭಾಳ ಪ್ರೀತಿ. ಅಲ್ಲೇನು ಬರ್ದೇನೆ ನೋಡ್ರಿ, ನಾ ಅಂತೂ ಆ ಕೆಲಸ ಮಾಡೇನೆ. ನಿಮ್ಗೆ ಯಾರಿಗಾದರೂ ಸೇರ್ತೇನೋ, ಸೇರಿದ್ರೆ ನಿಜವಾಗ್ಲೂ ಕಮೆಂಟ್ ಮಾಡಿರಿ. ನಿಮ್ಮನ್ನು ನೀವು ನಂಬುವವರೆಗೆ ದೇವರನ್ನು ಸಹ ನಂಬಲಾರಿರಿ. ನನಗಂತೂ ನನ್ನ ಮೇಲೆ ಪೂರ್ತಿ ವಿಶ್ವಾಸ ಐತಿ. ನಿಮಗೆ ವಿಶ್ವಾಸ ಐತೇನೋ ಇದ್ರೆ ಬರೀರಿ, ಕಮೆಂಟ್ ಮಾಡಿರಿ, ನನಗೆ ನನ್ನ ಮೇಲೆ ವಿಶ್ವಾಸವಿದೆ ಅಂತಂದು ಹೇಳಿ. ಈಗ ಹೆಂಗೈತಿ ಅಂತಂತಂದ್ರೆ, ನನಗೊಂದು ಯಾವುದಾರ ವಿಷಯ ನನಗೆ ಭಾಳ ಸೇರ್ತೀವಿ ಮಾಡ್ತೀವಿ, ಯಾವುದಾರ ಒಂದು ತೊಗೋಬೇಕು ಅಂತಂತ ಅನ್ನಿಸ್ತು ಅಂತಂತಂದ್ರೆ, ಸಪೋಸ್ ನನಗೆ ಎಲ್ಲರೇ ಇದ್ರೊಳಗೆ ನೋಡಿದ್ನಿ, ಸೋಷಿಯಲ್ ಮೀಡಿಯಾ ಮೇಲೆ ಎಲ್ಲರ ಅದನ್ನ ವಿಷಯ ನೋಡಿದೆ ಅಂತ ಇಟ್ಕೋರಿ. ಆ ವಿಷಯ, ವ್ಯಕ್ತಿ, ವಸ್ತು ಏನಾರು ಇರಲ್ಲ, ನಾ ಮನಸ್ಸಿನಾಗ ಇಚ್ಛೆ ಪಟ್ನಿ ಅಂತಂತಂದ್ರೆ ಅದನ್ನ ದೇವ್ರಿಗೆ ಹೇಳ್ಬಿಟ್ಟಿರ್ತಾನೆ, ಹೆಂಗಾರ ಮಾಡಿರಿಪ್ಪ ಬಾಬಾ ಪ್ಲೀಸ್ ನನಗೆ ಆ ಸಾಮಾನು ತಂದು ಕೊಡ್ರಿ ಅಂತ. ಅದು ಒಂದಿಲ್ಲ ಒಂದು ರೂಪದೊಳಗೆ ಬಂದು ನನಗೆ ಸಿಕ್ಕಿರ್ತದೆ ಅದು ಸಾಮಾನು. ಯಾಕಂದ್ರೆ ಅವ್ರಿಗೂ ಗೊತ್ತಿರ್ತದೆ, ಶೈಲಾ ನನಗೆ ಏನೋ ಒಂದು ಸಾಮಾನು ತರಕ್ಕೆ ಹೇಳು, ಮತ್ತು ಅವ್ರಿಗೆಲ್ಲಿ ಯಾವಾಗ ಕಾಣಿಸ್ತಲ್ಲ ಆ ಸಾಮಾನು, ನನಗೆ ರೀಚೇಬಲ್ ಇರುವಂಗೆ ಅದನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ ನನಗೆ. ನಿಮಗೂ ಹಂಗೆ ಪ್ರೊವೈಡ್ ಮಾಡ್ತಾರೆ ಅವ್ರು. ಆದರೆ ಬಕಾಯ್ದ ಆಪ್ಕೋ ಕ್ಯಾ ಕರ್ನಾ ಚಾಹಿಯೆ, ನಿಮ್ಮನ್ನು ನೀವು ನಂಬುವವರಿಗೆ ದೇವರನ್ನು ಸಹ ನಂಬಲಾರಿರಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕಂದ್ರೆ ದೇವರು ನಿಮಗೆ ವಿಶ್ವಾಸಕ್ಕೆ ಸಾಥ್ ಸಬ್ ಕುಚ್ ದೇಗಾ. ನೋಡ್ರಿ, ನಾ ಏನು ಮಾಡೇನಿ, ನಾ ಏನು ಜೀವನದೊಳಗೆ ಮಾಡೇನಲ್ಲ, ನಾ ಏನು ಮಾಡಿ ಗೆದ್ದೇನಲ್ಲ, ನಾ ಅದನ್ನು ನಿಮಗೆ ಹೇಳಾಕತ್ತೇನೆ. ನೋಡ್ರಿ, ಸೆಕೆಂಡ್ ಕಾರ್ಡ್ ಏನು ಹೇಳ್ತೈತಿ, ಎಟರ್ನಿಟಿ. ಎಟರ್ನಿಟಿ ಅಂದರೆ ಶಾಶ್ವತವಾಗಿರೋದು. ಶಾಶ್ವತವಾಗಿರೋದು ಏನು ಅಂತಾರೆ, ಡೀಪರ್ ಯೂನಿಯನ್ ವಿತ್ ಯು. ಅದಕ್ಕೆ ನಾ ಏನು ಹೇಳಿದ್ನಿ, ನಿಮ್ಮನ್ನು ನೀವು ನಂಬ್ರಿ, ದೇವ್ರನ್ನೂ ನಿಮ್ಮನ್ನು ನಂಬ್ತಾನೆ, ನೀವು ದೇವ್ರು ನಂಬ್ತೀರಿ. ದೇವ್ರನ್ನ ನೀವು ನಂಬೋದು, ನಿಮ್ಮನ್ನು ದೇವ್ರು ನಂಬೋದು ಅಂತಂದ್ರೆ ಏನು, ಶಾಶ್ವತ ದೇವತ್ತಿದ್ರು. ನಾವೇನು ಮಾಡಿರ್ತೀವಿ, ನಾವು ಮತ್ತೊಬ್ಬರನ್ನ ನಂಬಿರ್ತೀವಿ, ಅವ್ರು ನಿಜವಾಗ್ಲೂ ನಮಗೆ ಮೋಸ ಮಾಡಿರ್ತಾರೆ. ನೋಡಿರಿ, ನಿಮ್ಮ ಡಿಸೈರ್ಸನ್ನೆಲ್ಲ ನೀವು ಹೆಂಗೆ ಮಾಡಬೇಕು ಅಂತಂತಂದ್ರೆ ಏನು ಹೇಳ್ತಾನೆ ದೇವ್ರು ಅಂದರೆ, ಎಲ್ಲ ನನಗೆ ಒಪ್ಪಿಸ್ಬಿಡ್ರಿ. ಅದು ಕಾರ್ಡ್ ತಾನಾಗಿಯೇ ಇಲ್ಲಿ ಬಂದಿದೆ. ಇದು ನೋಡ್ರಿ, ಎಟರ್ನಿಟಿ ಅಂತಂತಂದ್ರೆ ಶಾಶ್ವತತೆ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಹೂ ಅಂಡರ್ಸ್ಟ್ಯಾಂಡ್ ದ ಟ್ರೂ ಮೀನಿಂಗ್ ಆಫ್ ಡೆತ್, ರಿಮೂವ್ ಮೈ ಫಿಯರ್ ಆಫ್ ಡೈಯಿಂಗ್, ಓಪನ್ ಮೈ ವಿಷನ್ ಟು ದ ಎಟರ್ನಲ್, ಮೇ ಆಲ್ ಟ್ರಾನ್ಸಿಷನ್ಸ್ ಲೀಡ್ ಮೀ ಇನ್ ಟು ಎವರ್ ಡೀಪ್ನಿಂಗ್ ಯೂನಿಯನ್ ವಿತ್ ಯು. ನಾವು ಶಾಶ್ವತವಾಗಿ ದೇವ್ರನ್ನ ನಂಬಿದ್ವಿ, ದೇವ್ರಿಗೆ ನಾವು ಸರೆಂಡರ್ ಮಾಡಿದ್ವಿ ಅಂತಂದ್ರೆ ನಮಗೆ ಏನು ಒಳ್ಳೇದೈತೋ ಅಷ್ಟೇ ನಮ್ಮ ಹತ್ರ ಬರ್ತೈತಿ. ಮೊದಲೇ ಮಾತು, ನಮಗೆ ಯಾವ್ದು ಚಲೋ ತಂಗೆ ಸರ್ವಿಸ್ ಕೊಡೋದಿಲ್ಲೋ ಅಥವಾ ಯಾವುದರಿಂದ ನಮಗೆ ಪ್ರಾಬ್ಲಮ್ ಆಗ್ತೈತೋ ಡೆಫಿನೆಟ್ಲಿ ದೇವ್ರು ಆ ಥ್ರೆಡ್ಸ್ ಎಲ್ಲ ಕಟ್ ಮಾಡ್ತಾನೆ. ಮತ್ತು ಎಲ್ಲೆಲ್ಲಿ ನಿಮಗಾಗಿ ಒಳ್ಳೆಯ ಭವಿಷ್ಯ ಕಾದಿದೆಯೋ ಅಲ್ಲೆಲ್ಲಿ ನಿಮ್ಗೆ ಟ್ರಾನ್ಸಿಷನ್ ಆಗತ್ತೆ, ನೆನಪಿರಲಿ. ಯಾವಾಗ ನೀವು ದೇವ್ರನ್ನ ನಂಬುತ್ತೀರಿ. ಏನೋ ನಾ ಭಾಳ ವರ್ಷದಿಂದ ಏನೋ ಒಂದು ಓದಿದ್ನಿ, ಒಂದು ಪೇಪರ್ದಾಗಿಂದ ನನಗೆ ಹಂಗೆ ನೆನಪು ಬಂತನ ಹೇಳ್ತೇನೆ. ಸಾರಿ, ಅದಕ್ಕಿಂತ ಮುಂಚೆ ಏನು ಹೇಳ್ತದೆ, ಡಿಸೈರ್ಸ್ ಎಲ್ಲ ನೀವು ದೇವರಿಗೆ ಆಫರ್ ಮಾಡಿಬಿಡ್ರಿ, ಅವ್ನಿಗೆ ಒಪ್ಪಿಸ್ಬಿಡ್ರಿ. ಇವೆಲ್ಲ ನನ್ನ ಆಸೆಗಳು, ಓಕೆ, ಈಡೇರಿಸೋದು ಮಾತ್ರ ನಿನ್ನ ಕೆಲಸಪ್ಪ. ಹುಡ್ಕೊಂಡು ಹೋಗೋದಂತೂ ನಂಗೆ ಸಾಧ್ಯ ಇಲ್ಲಲ್ಲ, ಅವ್ನು ಕೊಟ್ಬಿಡ್ರಿ. ಅದಕ್ಕೆ ಹೇಳ್ತಾರೆ, ನಿನ್ನನ್ನು ನಂಬಿ ಕೆಟ್ಟವರಿಲ್ಲ ಶಿವನೇ ಅಂತಂದು ಹೇಳಿ. ನಾ ಪೇಪರ್ನಾಗ ಒಂದು ಏನೋ ಘಟನೆ ಓದಿದ್ನಪ್ಪ, ಒಂದು ಎಷ್ಟೋ ವರ್ಷದಿಂದ. ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ, ಬೆಂಗಳೂರಿಗೆ ಹೋಗಿರ್ತಾರೆ ಅವರು. ಆಮೇಲೆ ಏನೋ ದುಡ್ಡದು ಕಳ್ಕೊತಾರೆ, ಮಾಡ್ತಾರೆ. ಆಮೇಲೆ ಊಟ ಇರಂಗಿಲ್ಲ. ಅವಾಗೆಲ್ಲ ಸ್ವಲ್ಪ ಇವೇನು ಇದ್ದಿರಲಿಲ್ಲ, ಇವೆಲ್ಲ ಗ್ಯಾಜೆಟ್ಸ್ ಅದು.
ಆಮೇಲೆ ಅವ್ರು ಏನು ಮಾಡ್ತಾರೆ, ಬಸ್ಸಿಗೂ ಲೇಟ್ ಇರ್ತೈತೆ ಕಾಣ್ತೈತಿ, ಅವ್ರು ಹೋಗಿ ಒಂದು ಪಾರ್ಕ್ನಾಗ ಕೊಂಡಿರ್ತಾರೆ, ಹೊಟ್ಟೆಗೆ ತಿನ್ನಾಕೂ ಏನೂ ಇರೋದಿಲ್ಲ. ಆಮೇಲೆ ಅವ್ರಿಗೆ ವಿಚಾರ ಬರ್ತೈತಿ, ಹುಟ್ಟಿದ ದೇವರು ಹುಲ್ಲು ಮಿಸಾಂಗಿಲ್ಲನಂತ ಎಲ್ಲಿ ಹೋಗಿ ಕೇಳಿರ್ತಾರಲ್ಲ, ಇವತ್ತು ಅದನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ ಅವ್ರಿಬ್ರು ತಲೆಯಾಗ ಬರ್ತೈತಿ. ಅವರಿಬ್ಬರು ಪಾರ್ಕ್ನಾಗ ಹೋಗ್ಕೊಂಡಿರ್ತಾರೆ. ಪಾರ್ಕ್ನಾಗ ಹೋಗ್ಕೊಂಡಿರ್ತಾರೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿರ್ತೈತಿ, ಇನ್ನೇನು ಸಂಜೆ ಆಗಕ್ಕೆ ಬಂದಿರ್ತೈತಿ, ಮಬ್ಬು ಗದ್ಲಾಗ್ತಿರ್ತೈತಿ. ಆಯ್ತು ಸರಿ ಹಂಗಾರ ಅಂತಂದು ಹೇಳ್ಬೇಕಂತ ಅವ್ರು ವಿಚಾರಣೆ ಮಾಡ್ತಿರ್ತಾರೆ. ಅಷ್ಟದಾಗ ಒಂದು 7-8 ಮಂದಿ ಅಲ್ಲಿ ಬರಾಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಾಕತಿ ಇವ್ರು ಏನೋ ಬಂದಿಲ್ಲೇನೋ ಕುಂತು ಏನೇನೋ ಆಡ್ತಾರೆ ಕಾಂತೈತೆ, ಅವ್ರ ಒಂದು ತಲೆಯಾಗ ಬರ್ತೈತಿ. ಅವರೆಲ್ಲ ಟೇಬಲ್ ಇದನ್ನು ತಂದು ಅರೇಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ಒಂದು 10 ನಿಮಿಷ ಕುಂತು ಆಮೇಲೆ ಅವ್ರು ಎದ್ದು ಹಾಕಿ ನೋಡ್ತಾರೆ. ಅದಕ್ಕೆ ಅವ್ರು ಬಂದು ಹೇಳ್ತಾರೆ, ಇಲ್ಲ ಸರ್ ನೀವು ಪ್ಲೀಸ್ ಇಲ್ಲೇ ಕೂಡ್ರಿ, ಇವತ್ತು ನನ್ನ ಫ್ರೆಂಡನ ಬರ್ತ್ಡೇ, ಮತ್ತು ನಾವೆಲ್ಲರೂ ಕೂಡಿ ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಮತ್ತು ನೀವು ನಮ್ಮ ಜೊತೆ ಪಾರ್ಟಿ ಮಾಡೇನೋ ಹೋಗ್ರಿ ಅಂತಂದು ಹೇಳಿ. ಅಷ್ಟೊತ್ತಂದ್ರೆ ಅವರೆಲ್ಲ ಪಾರ್ಟಿ ಗಿಟಿ ಎಲ್ಲ ಮುಗಿಸಿ ಇವ್ರಿಗೆ ತಿನ್ನಕ್ಕೆ ಕೊಡ್ತಾರೆ ಅವರು. ನೀವೇ ವಿಚಾರ ಮಾಡಿರಿ, ದೇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಅವ್ರು ಕುಂತಿದ್ರು. ದೇವ್ರನ್ನ ಪರೀಕ್ಷೆ ಮಾಡೋಕೆ ನಾವು ಒಂದು ವೇಳೆ ಕುಂತ್ರೆ ಅವ್ರು ಎಂದಾದರೂ ನಮ್ಮನ್ನು ನಿರಾಸೆ ಮಾಡಬಹುದಾ? ಎಷ್ಟು ಸಣ್ಣ ಸಣ್ಣ ವಿಷಯಗಳ ಬದಲಾಗಿನೂ ಕಾಳಜಿ ಇರ್ತೈತಿ. ಇವತ್ತು ಮುಂಜಾನೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಟ್ರಸ್ಟ್ ಐತಿ. ಆ ಟ್ರಸ್ಟ್ದು ಇವತ್ತು ಮೀಟಿಂಗ್. ಇವತ್ತು ನಮ್ಮ ಡಾಗು ಬೇಬಿಗೆ ಅದರದ್ದೆಲ್ಲ ನನಗೆ ಹೇರೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದರದ್ದೆಲ್ಲ ಹೇರ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ ನಾನು ಇವತ್ತು. ಯಾಕಂದ್ರೆ ಅದು ಫೋಲ್ಡೆಡ್ ಸ್ಕಿನ್ ಅದಕ್ಕೆ ಪಾಪ ಭಾಳ ತ್ರಾಸ ಆಗ್ತೈತಿ. ಇಷ್ಟೆಲ್ಲ ಮಾಡ್ಕೊಡ್ದ ನನಗೆ ಇಷ್ಟು ಟೈಮ್ ಆಗಿಬಿಟ್ಟಿಲ್ಲ, ನನಗೆ ಅಡುಗೆ ಮಾಡೋಕೆ ಟೈಮು ಸಿಗುವಲ್ತಾಗಿತ್ತು. ನಾನು ನೀ ಹೆಂಗಪ್ಪ ಮ್ಯಾನೇಜ್ ಮಾಡ್ಬೋದು ನಾ ಅಂತಂದು ಹೇಳಿ. ಅಷ್ಟಾಗ ನಮ್ಮ ಅಪ್ಪನ ಫೋನ್ ಬಂತು, ಇಲ್ಲ ಅವ್ರು ಇವತ್ತು ಟ್ರಸ್ಟದ್ದು ಎಲ್ಲ ಅವ್ರ ಜನ ಅನ್ನಕತ್ತಾರೆ, ಎಲ್ಲರೂ ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತಾರೆ, ನೀ ಏನೂ ಅಡುಗೆನ ಮಾಡೋಕೆ ಹೋಗಬೇಡ ಅಂತ ಹೇಳಿದ್ರು ಅವ್ರು. ಪ್ರಾಮಾಣಿಕವಾಗಿ ನನ್ನ ಹತ್ರ ಇವತ್ತು ಟೈಮ್ ಇದ್ದಿರಲಿಲ್ಲ. ನೋಡಿರಿ, ನೀವು ನಿಜವಾಗಿಯೂ ಪ್ರಾಮಾಣಿಕರೇ ಆದಲ್ಲಿ ಪರಮಾತ್ಮ ನಿಮ್ಮನ್ನು 24/7 ಕಾಯ್ತಿರ್ತಾನೆ. ಇದರೊಳಗೆ ಏನೇನೇನೇನೇನೇನೂ ಸಂಶಯ ಇಲ್ಲ. ನಾನು ಇಂಥದೇ ಜೀವನ ನಡೆಸ್ತೇನೆ. ನನ್ನ ಜೀವನ ಅಂತಂದ್ರೆ ನಾನೇ ಒಂದು ಫುಲ್ ಆಫ್ ಮಿರಾಕಲ್ಸ್. ನಾನು ಡೇಲಿ ಇಂಥ ಮಿರಾಕಲ್ಸ್ ನೋಡ್ತಿರ್ತೀನಿ. ಎಷ್ಟು ನೋಡ್ತಿರ್ತೇನೆ ನಾನು. ಅದಕ್ಕೆ ಹೆಂಗಂತಂದ್ರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇತ್ತು ಅಂತಂದ್ರೆ ನಿಮಗೆ ದೇವ್ರ ಮೇಲೆ ವಿಶ್ವಾಸ ಇರ್ತೈತಿ. ಯಾಕಂದ್ರೆ ಅವನು ನನ್ನ ವಿಶ್ವಾಸವನ್ನು ಯಾವತ್ತೂ ಸಾಯಲಿಕ್ಕೆ ಬಿಡಲಾರ ಅಂತಂದು ಹೇಳಿ. ನೀವು ಡೈಲಿ ಟೆಸ್ಟ್ ಮಾಡಿ ನೋಡ್ರಿ, ಅವ್ನು ಮಜಾ ಬರ್ತದೆ ನಿಮಗೆ. ಆದ್ರೆ ಪ್ರಾಮಾಣಿಕವಾಗಿ ಟೆಸ್ಟ್ ಮಾಡ್ಬೇಕಾ ಅವನ್ನ. ಓಕೆ, ಚಲೋ, ಬಾಯ್. ಸಾರಿ, ನಾನು ನಿಮಗೆ ಹೇಳೋದು ಮರ್ತುಬಿಟ್ಟೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ದಯಮಾಡಿ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ನೂ ಮಾಡಿರಿ. ಸರಿನಾ? ಥ್ಯಾಂಕ್ ಯು.